ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಇವತ್ತಿನ ಈ ಸೆಷನಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮಕ್ಕಳೇ, ಎಕ್ಸಾಮಿನೇಷನ್ಗೆ ಓದೋದ್ರ ಜೊತೆ ದೇರ್ ಇಸ್ ಒನ್ ಮೋರ್ ಎಕ್ಸ್ಟ್ರಾ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಟು ಸ್ಕೋರ್ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್ ಮಕ್ಕಳೇ, ಅಲ್ವಾ? ಈಗ ಜಸ್ಟ್ ನಮ್ಮ PU2 ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾತಾಡೋದಾದರೆ, ಮಕ್ಕಳೇ, ಈಗಷ್ಟೇ ನೀವು ರೀಸೆಂಟಾಗಿ ನಿಮ್ಮ ಫಸ್ಟ್ ಪ್ರಿಪ್ರೇಟರಿ ಎಕ್ಸಾಮನ್ನು ನೀವು ಬರೆದು ಮುಗಿಸಿದ್ರಿ ಅಲ್ವಾ? ಈಗ ಸೆಕೆಂಡ್ ಪ್ರಿಪ್ರೇಟರಿ ಮತ್ತು ಫೈನಲ್ ಎಕ್ಸಾಮಿನೇಷನ್ಗೆ ನೀವು ಸಜ್ಜಾಗ್ತಾ ಇದ್ದೀರಾ, ತಯಾರಿ ನಡೆಸ್ತಾ ಇದ್ದೀರಾ. ಆ್ಯಂಡ್ ನಮ್ಮ PU1 ವಿದ್ಯಾರ್ಥಿಗಳು ಪ್ರಿಪ್ರೇಟರಿ ಆ್ಯಂಡ್ ಫೈನಲ್ ಎಕ್ಸಾಮಿನೇಷನ್ಗೆ ನೀವು ಕೂಡ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ನನಗೆ ಗೊತ್ತು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವು ಸಿಲೆಬಸ್ನ ಕರೆಕ್ಟಾಗಿ ಫುಲ್ ಓದಿ ಮುಗಿಸಿರ್ತೀರ. ಇನ್ನು ಕೆಲವೊಬ್ಬರು ರಿವಿಷನ್ ಕೂಡ ಮಾಡಿ ಮುಗಿಸಿರ್ತೀರ ಅಲ್ವಾ ಮಕ್ಕಳೇ? ಬಟ್ ದೇರ್ ಈಸ್ ಒನ್ ಮೋರ್ ಥಿಂಗ್ ಮಕ್ಕಳೇ. ನೀವು ಎಂಟೈರ್ ಸಿಲೆಬಸ್ನ ಬರೀ ಓದಿ ಮುಗಿಸಿದ್ರಷ್ಟೇ ಸಾಕಾಗೋದಿಲ್ಲ. ಬಟ್ ನೀವು ನಿಮ್ಮ ಎಕ್ಸಾಮಿನೇಷನ್ನ ಯಾವ ರೀತಿ ಬರಿತೀರಾ, ಹೌ ವಿಲ್ ಯು ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಸೊ ದಟ್ ನೀವು ಎಕ್ಸಾಮಿನೇಷನಲ್ಲಿ ಹೈ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇವತ್ತಿನ ಈ ಸೆಷನಲ್ಲಿ ನಾವು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡುವ, ಓಕೆನಾ? ಎಸ್, ಲೆಟ್ಸ್ ಗೋ ಅಹೆಡ್ ಮಕ್ಕಳೇ. ಈಗ ನಾವು ನೋಡೋದಾದರೆ, ವಾಟ್ ಆರ್ ಸಮ್ ಆಫ್ ದ ಕಾಮನ್ ಕ್ವೆಶನ್ಸ್ ಇನ್ ಸ್ಟೂಡೆಂಟ್ಸ್ ಮೈಂಡ್. ಈ ಎಕ್ಸಾಮಿನೇಷನ್ನ ಬರಿಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳ ತಲೆಯಲ್ಲಿ ಏನು ಕೆಲವೊಂದು ಪ್ರಶ್ನೆಗಳು ಬರ್ತದೆ ಅಂತ ನಾವು ನೋಡೋದಾದರೆ, ಮಕ್ಕಳೇ, ಜಸ್ಟ್ ಐ ಹ್ಯಾವ್ ಲಿಸ್ಟೆಡ್ ಫ್ಯೂ ಥಿಂಗ್ಸ್. ನಿಮಗೆ ಇದು ಬಿಟ್ಟು ಏನಾದ್ರು ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಮೊದಲನೇದು ಇಲ್ಲೇನು ಹೇಳ್ತಾ ಇದ್ದೀನಿ, ಸರ್, ಹೌ ಶುಡ್ ವಿ ಫ್ರೇಮ್ ದ ಆನ್ಸರ್ಸ್ ಇನ್ ದ ಎಕ್ಸಾಮಿನೇಷನ್. ಎಸ್, ನಮಗೆ ಆನ್ಸರ್ ಗೊತ್ತಿದೆ, ನಾವು ಸರಿಯಾದ ರೀತಿಯಲ್ಲಿ ಯಾವ ರೀತಿ ನಮ್ಮ ಆನ್ಸರ್ಸನ್ನು ಫ್ರೇಮ್ ಮಾಡಬೇಕು, ಇದು ಒಂದು ಪ್ರಶ್ನೆ ಆಗಿದ್ದರೆ. ಎರಡನೇದು, ಸರ್, ಹೌ ಶುಡ್ ವಿ ರೈಟ್ ಅವರ್ ಆನ್ಸರ್ಸ್ ಸೊ ದಟ್ ಅವರ್ ಮಾರ್ಕ್ಸ್ ಡು ನಾಟ್ ಗೆಟ್ ಕಟ್. ನಾವು ಯಾವ ರೀತಿ ನಮ್ಮ ಆನ್ಸರ್ಸನ್ನು ನಾವು ಪ್ರೆಸೆಂಟ್ ಮಾಡಬೇಕು ಸೊ ದಟ್ ಯಾವುದೇ ಟೀಚರ್ ಅಥವಾ ಲೆಕ್ಚರರ್ ಅದನ್ನು ವ್ಯಾಲ್ಯೂ ಮಾಡಿದಲ್ಲಿ ನಮಗೆ ಒಂದು ಮಾರ್ಕ್ಸ್ ಕೂಡ ಕಟ್ ಆಗಬಾರ್ದು. ಆ ರೀತಿ ಪರ್ಫೆಕ್ಟಾಗಿ ಯಾವ ರೀತಿ ನಾವು ನಮ್ಮ ಆನ್ಸರ್ಸನ್ನು ಬರಿಬೇಕು, ಪ್ರೆಸೆಂಟ್ ಮಾಡಬೇಕು, ಇದು ಒಂದಾಗಿದ್ದರೆ. ಮತ್ತೊಂದು ಪ್ರಶ್ನೆ, ಹೌ ಡು ವಿ ಪ್ರೆಸೆಂಟ್ ಆನ್ಸರ್ಸ್ ನೀಟ್ಲಿ ಇನ್ 3 hours ಪೇಪರ್. ಎಸ್ ಮಕ್ಕಳೇ, ಎಕ್ಸಾಮಿನೇಷನ್ 3 hours 15 minutes ಇರುತ್ತೆ. ಫಸ್ಟ್ 15 minutes ಕ್ವಶನ್ ಪೇಪರ್ನಷ್ಟೇ ಕೊಡ್ತಾರೆ, ಯು ಹ್ಯಾವ್ ಟು ರೀಡ್ ಇಟ್. ನೆಕ್ಸ್ಟ್ 3 hours ನೀವು ಆನ್ಸರ್ಸ್ನ ನಿಮ್ಮ ಆನ್ಸರ್ ಶೀಟಲ್ಲಿ ಬರಿತೀರಾ. ಆ 3 hoursಲ್ಲಿ ಯಾವ ರೀತಿ ನೀವು ನಿಮ್ಮ ಆನ್ಸರ್ಸನ್ನು ನೀಟಾಗಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ದೀಸ್ ಆರ್ ಆಲ್ ಸಮ್ ಆಫ್ ದ ಕಾಮನ್ ಪ್ರಾಬ್ಲಮ್ಸ್ ಮಕ್ಕಳೇ. ಮಕ್ಕಳು ನಿಮ್ಮ ತಲೆಯಲ್ಲಿ ಬರುವಂಥದ್ದು ಈ ಪ್ರಶ್ನೆಗಳೇ. ಈಗ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ಸಿನಾರಿಯೋಸ್. ಎಸ್ ಸ್ಟೂಡೆಂಟ್ಸ್, ಮೆಜಾರಿಟಿ ಆಫ್ ದ ಟೈಮ್ಸ್, ಎಸ್ ನೀವೆಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಚೆನ್ನಾಗಿ ಓದಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತೀರ, ಅದೇ ರೀತಿ ನಿಮ್ಮ ಆನ್ಸರ್ಸ್ನು ಕೂಡ ಬರೀತೀರ. ಎಸ್, ಯು ವಿಲ್ ಸ್ಕೋರ್ ವೆಲ್. ಇನ್ನೊಂದು ಕೆಟಗರಿ ಇರ್ತಾರೆ, ಅವರು ಕಡಿಮೆ ಹೊತ್ತು ಓದಿರ್ತಾರೆ. ಅಂದರೆ ಕಡಿಮೆ ಹೊತ್ತು ಓದಿರ್ತಾರೆ ಅಂದರೆ ಇದರ ಅರ್ಥ ಅವ್ರು ಜಸ್ಟ್ ಲಾಸ್ಟ್ 1-2 hour ಓದಿ ಬಂದರು, ಆ ರೀತಿ ಅಲ್ಲ. ದೇ ಹ್ಯಾವ್ ಪ್ರಿಪೇರ್ಡ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಆದರೆ ಅವರ ಎಕ್ಸಾಮಿನೇಷನಲ್ಲಿ ಅವರ ಪ್ರೆಸೆಂಟೇಷನ್ ಏನಿತ್ತಲ್ಲ, ಇಟ್ ವುಡ್ ಬಿ ಟಾಪ್ ನಾಚ್. ನೀಟಾಗಿ ಅವ್ರು ಏನು ಓದ್ಕೊಂಡಿದ್ದಾರೆ ಅದನ್ನು ಸರಿಯಾಗಿ ಬರೆದು ಬರ್ತಾರೆ. ಸೊ ಹಾಗಾಗಿ ಅವರ ಎಕ್ಸಾಮಿನೇಷನಲ್ಲಿ, ಅವರ ಪೇಪರಲ್ಲಿ ಕೂಡ ವ್ಯಾಲ್ಯೂ ಮಾಡಿದಾಗ ಯಾವಾಗಲೂ ಮಾರ್ಕ್ಸ್ ತುಂಬ ಜಾಸ್ತಿನೇ ಬರುತ್ತೆ ಮಕ್ಕಳೇ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು, ಎಕ್ಸಾಮಿನೇಷನಲ್ಲಿ ನಾವು ಯಾವ ರೀತಿ ನಮ್ಮ ಆನ್ಸರ್ಸ್ನ ನೀಟಾಗಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ಮಕ್ಕಳೇ, ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನ್ನ ತಲೆಗೆ ಜಸ್ಟ್ ಬಂದಿದ್ದು, ನಮ್ಮ KGF ಅಲ್ಲಿ ಅವ್ರದ್ದು ಒಂದು ಡೈಲಾಗ್ ಇದೆ ನೋಡಿ, ಅಖಾಡದಲ್ಲಿ ಅಥವಾ ಒಂದು ಯುದ್ಧದಲ್ಲಿ ಯಾರು ಮೊದಲು ಹೊಡೆದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಯಾರು ಮೊದಲು ಕೆಳಗೆ ಬಿದ್ದರು ಅನ್ನೋದು ಲೆಕ್ಕಕ್ಕೆ ಬರುತ್ತೆ ಅಂತ. ಅದೇ ಥರ ಈಗ ನಿಮ್ಮ ಎಕ್ಸಾಮಿನೇಷನಲ್ಲಿ ನೀವು ಚೆನ್ನಾಗಿ ಓದ್ಕೊಂಡಿರ್ತೀರ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಹೌ ವೆಲ್ ಯು ಪ್ರೆಸೆಂಟ್ ಆ್ಯಂಡ್ ರೈಟ್ ದ ಆನ್ಸರ್ಸ್ ಇನ್ ದ ಎಕ್ಸಾಮಿನೇಷನ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆನಾ? ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ, ಓಕೆನಾ? ಈಗ ಸಮ್ ಆಫ್ ದ ಕಾಮನ್ ಪ್ರಾಬ್ಲಮ್ಸ್, ನಮ್ಮ ಸ್ಟೂಡೆಂಟ್ಸ್ ಏನೆಲ್ಲ ಪ್ರಾಬ್ಲಮ್ಸನ್ನು ಎಕ್ಸಾಮಿನೇಷನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ನಾವು ನೋಡೋದಾದರೆ, ಒಂದು, ಕೆಲವೊಂದು ಸ್ಟೂಡೆಂಟ್ಸು ಎಕ್ಸಾಮಿನೇಷನಲ್ಲಿ ಅವರ ರೈಟಿಂಗ್ ಸ್ಪೀಡ್ ಏನಿರುತ್ತೆ ತುಂಬಾ ಸ್ಲೋ ಇರುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ನನಗೆ 3 hours ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಸಾಲಿಲ್ಲ, ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಸೊ ಇದು ಒನ್ ಆಫ್ ದ ಇಶ್ಯೂ ಆಯಿತು. ಕೆಲವೊಬ್ರದ್ದು ಎಕ್ಸಾಮಿನೇಷನಲ್ಲಿ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಬ್ಯಾಡ್. ಓಕೆ, ಇದು ಒಂದು ಇಶ್ಯೂ ಆಗಿದ್ದರೆ, ಇನ್ನು ಕೆಲವೊಬ್ಬರು ಆನ್ಸರ್ ಸ್ಕ್ರಿಪ್ಟಲ್ಲಂತೂ ಸಿಕ್ಕಾಪಟ್ಟೆ ಕಾಟ್ಗಳು, ಸ್ಕ್ರ್ಯಾಚಸ್ಗಳು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿರುತ್ತೆ.
ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇಶ್ಯೂ. ಈ ರೀತಿ ಆದಷ್ಟು ಮಿನಿಮಲ್ ಆಗಬೇಕು. ಆ್ಯಂಡ್ ವೆರಿ ವೆರಿ ಬಿಗ್ಗೆಸ್ಟ್ ಒನ್, ಆನ್ಸರ್ಸೇ ನೆನಪು ಬರಲಿಲ್ಲ ಸರ್, ಏನು ಮಾಡೋಣ? ಎಲ್ಲ ಓದ್ಕೊಂಡಿರ್ತೀರ, ಬಟ್ ಆನ್ಸರ್ಸೇ ನೆನಪು ಬರ್ತಾಯಿಲ್ಲ ಎಕ್ಸಾಮ್ ಹಾಲಲ್ಲಿ ಕೂತು ಪರೀಕ್ಷೆ ಬರೀಬೇಕಾದ್ರೆ. ಕರೆಕ್ಟ್? ದೀಸ್ ಆರ್ ಒನ್ ಆಫ್ ದ ಸಿಂಪಲ್ ಇಶ್ಯೂಸ್ ಮಕ್ಕಳೇ, ನೀವು ಫೇಸ್ ಮಾಡ್ತಾ ಇರ್ತೀರ. ಸಿಂಪಲ್ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಅನುಭವಿಸೋರಿಗೆ ಗೊತ್ತು ಇಟ್ ಈಸ್ ಕಾಂಪ್ಲೆಕ್ಸ್ ಅನ್ನೋದು. ಕರೆಕ್ಟಾ? ಈಗ ಒಂದೊಂದೇ ಈ ಪ್ರಾಬ್ಲಮ್ಸ್, ಈ ಇಶ್ಯೂಸ್ ಏನಿದೆ ಡಿಸ್ಕಸ್ ಮಾಡ್ತಾ ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಈಗ ಒಂದು ಬ್ಯಾಡ್ ಹ್ಯಾಂಡ್ ರೈಟಿಂಗ್. ಓಕೆ, ಕೆಲವೊಮ್ಮೆ ನಾವು ಹೇಳ್ಬಿಡ್ತೀವಿ ಬ್ರಹ್ಮಲಿಪಿ ಅಂತ, ಬರ್ದಿದ್ದು ಯಾರಿಗೂ ಅರ್ಥನೇ ಆಗಬಾರ್ದು. ಸರ್, ವಿಲ್ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ರೆಡ್ಯೂಸ್ ಯುವರ್ ಮಾರ್ಕ್ಸ್ ಅಂತ ಈಗ ನಾವು ಕೇಳೋದಾದರೆ ಎಕ್ಸಾಮಿನೇಷನಲ್ಲಿ ಬ್ಯಾಡ್ ಹ್ಯಾಂಡ್ ರೈಟಿಂಗಿಂದ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗತ್ತಾ, ರೆಡ್ಯೂಸ್ ಆಗತ್ತಾ ಅಂತ ನಾವು ನೋಡೋದಾದರೆ ನನ್ನ ಆನ್ಸರ್ ಈಸ್ ನೋ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ನೋ. ನಾನು ನಿಮಗೆ ಒಂದು ಸಿಂಪಲ್ ಸಿನಾರಿಯೋ ಹೇಳಿದಾರೆ ಮಕ್ಕಳೇ, ನನ್ನ ಫ್ರೆಂಡದೇ ಹೇಳ್ತೀನಿ. ನಾವು BSc ಓದ್ತಾ ಇದ್ದಂಥ ಟೈಮು ನಮ್ಮ ಕ್ಲಾಸ್ಮೇಟಲ್ಲಿ ಒಬ್ಬ ಇದ್ದ, ಅವನು ಒಂದು 2-3 ದಿವಸ ಊರಿಗೆ ಹೋಗಿದ್ದ, ವಾಪಸ್ ಬಂದ. ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಿತ್ತು. ನನ್ನ ಫ್ರೆಂಡಿಂದ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನನಗೆ ನಗು ಬರ್ತಾ ಇದೆ. ನೆಕ್ಸ್ಟ್ ಡೇ ಬಂದ, ನೋಟ್ಸ್ ಅದನ್ನು ಅವ್ನು ನೋಟ್ಸ್ ವಾಪಸ್ ತೊಗೊಂಬಂದ. ಬೈತಾ ಇದ್ದಾನೆ, ಬೇಡ ಅನ್ನಿಸ್ಬಿಡ್ತು. ಯಾಕಂದ್ರೆ ಅವನು, ನನ್ನ ಫ್ರೆಂಡ್ ನೋಟ್ಸ್ ಹೆಂಗೆ ಬರೆದಿದ್ದ ಅಂದರೆ, ಅವ್ನು ಬರ್ತಿರೋ ಅಂಥದ್ದು ಅವನಿಗೆ ಮಾತ್ರ ಅರ್ಥ ಆಗಬೇಕು, ಬೇರೆ ಯಾರಿಗೂ ಅರ್ಥನೇ ಆಗಬಾರ್ದು. ನಮ್ಮ ಜೊತೆ ಓದಿ ತೋರಿಸೋನು ಇದೇನು ಅಂದರೆ ನಮ್ಗೆ ಯಾರಿಗೂ ಓದೋಕ್ಕಾಗ್ತಾಯಿಲ್ಲ. ಅವ್ನಿಗೂ ಅಷ್ಟೇ ಅಲ್ಲ, ನಾವೆಲ್ಲ ಟ್ರೈ ಮಾಡಿದ್ವಿ, ಯಾರಿಗೂ ಓದಿದ್ರು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ, ಅವ್ನಿಗೊಬ್ಬಂಗೆ ಬಿಟ್ಟು. ದ ಥಿಂಗ್ ಈಸ್, ನೀವು ಎಕ್ಸಾಮಿನೇಷನಲ್ಲಿ ಈ ಥರ ಮಾಡಿದ್ರೆ ದೇವರೇ ಕಾಪಾಡಬೇಕು. ಯಾಕಂದರೆ ನೀವು ಬರಿತಾ ಇರೋಂಥದ್ದು ಬೋರ್ಡ್ ಎಕ್ಸಾಮಿನೇಷನ್ ಮಕ್ಕಳೇ. ನಿಮ್ಮ ಪೇಪರ್ ಯಾವುದೋ ಟೀಚರ್ ವ್ಯಾಲ್ಯೂ ಮಾಡ್ತಾ ಇರ್ತಾರೆ, ನೀವು ಬರೆದಿರೋದು ಅವ್ರಿಗೆ ಸರಿಯಾಗಿ ಅರ್ಥ ಆಗಬೇಕಲ್ವಾ? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಬ್ಯೂಟಿಫುಲ್, ಹ್ಯಾಂಡ್ಸಮ್, ಐ ಡೋಂಟ್ ಅಗ್ರಿ ವಿತ್ ದಟ್. ಬರೆದಿರುವಂಥದ್ದು ರೀಡಬಲ್ ಹ್ಯಾಂಡ್ ರೈಟಿಂಗ್ ಆಗಿದ್ದರೆ ಸಾಕು, ಸಿಂಪಲ್. ಓಕೆ, ಕೆಲವೊಮ್ಮೆ ಬರೀತಾರೆ ಎಕ್ಸಾಮಿನೇಷನಲ್ಲಿ, ಆನ್ಸರ್ ಗೊತ್ತಿರಲ್ಲ, ಟ್ರೂ ಫಾಲ್ಸ್ನ ಹೆಂಗೆ ಬರೀತಾರೆ ಅಂದರೆ ಡಿಸೈನ್ ಆಗಿ ಅದು ಟ್ರೂನ ಫಾಲ್ಸಾಗಿ ಅರ್ಥ ಆಗಬಾರ್ದು ಓದೋರಿಗೆ. ಟ್ರೂನು ಅನ್ನಿಸ್ಬೇಕು, ಫಾಲ್ಸು ಅನ್ನಿಸ್ಬೇಕು. ಆ ರೀತಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ದಟ್ಸ್ ನಾಟ್ ದ ಬೆಸ್ಟ್ ಪ್ರಾಕ್ಟೀಸ್ ಇನ್ ದ ಎಕ್ಸಾಮಿನೇಷನ್. ಸೊ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಆಗೋದಕ್ಕೆ ತುಂಬ ನೀಟಾಗಿ ಬರೆಯೋಕ್ಕಾಗಲ್ಲ, ಬಟ್ ಮೇಕ್ ಶೋರ್ ನೀವು ಬರೆದಿರುವಂಥದ್ದು ಯಾರೇ ಓದಿದ್ರು ಅರ್ಥ ಆಗೋಷ್ಟಾರು ನೀಟಾಗಿರಲಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಎಸ್ ಮಕ್ಕಳೇ, ಎರಡನೇ ಪ್ರಾಬ್ಲಮ್ ಏನಂದರೆ ಎಕ್ಸಾಮಿನೇಷನಲ್ಲಿ ತುಂಬ ಸ್ಲೋವಾಗಿ ಬರೆಯುವಂಥದ್ದು, ಮತ್ತೊಂದು ಟೂ ಮಚ್ ಕಟ್ಟಿಂಗ್ ಅಂದರೆ ತುಂಬ ಸ್ಕ್ರ್ಯಾಚ್ ಮಾಡೋದು, ಕಾಟ್ ಹಾಕೋದು, ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಎಕ್ಸಾಮಿನೇಷನಲ್ಲಿ. ಈಗ ಈ ಸ್ಲೋ ಸ್ಪೀಡ್ ಮೆನಿ ಸ್ಟೂಡೆಂಟ್ಸ್ ಲೂಸ್ ಮಾರ್ಕ್ಸ್ ಬಿಕಾಸ್ ಯಾಕೆ ಕಳ್ಕೊತಾರೆ? ಅವ್ರ ಎಕ್ಸಾಮಿನೇಷನಲ್ಲಿ ಆನ್ಸರ್ ನೆನಪು ಬರದೆ ತುಂಬ ಯೋಚನೆ ಮಾಡ್ತಾ ಅವರ ಟೈಮನ್ನೇ ವೇಸ್ಟ್ ಮಾಡ್ತಾರೆ. ಕರೆಕ್ಟ್? ಟೂ ಮಚ್ ಥಿಂಕಿಂಗ್ ವೈಲ್ ರೈಟಿಂಗ್ ದ ಆನ್ಸರ್ಸ್. ಹೌದಾ? ಮತ್ತೊಂದು, ಕೀಪ್ ಕಟ್ಟಿಂಗ್ ಆನ್ಸರ್ಸ್ ಅಗೇನ್ ಆ್ಯಂಡ್ ಅಗೇನ್. ಒಂದು ಆನ್ಸರ್ನ ಬರೆದಿರ್ತಾರೆ 1, 2, 3 ಈ ಸ್ಟೆಪ್ವರೆಗೂ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳಿ. ಫಸ್ಟ್ ಸ್ಟೆಪ್ ಕರೆಕ್ಟ್ ಇರುತ್ತೆ, ಇಲ್ಲಿ ಕರೆಕ್ಟ್ ಇರುತ್ತೆ, ಇಲ್ಲೇನೋ ಮಿಸ್ಟೇಕ್ ಆಯಿತು, ಸ್ಟಾಪ್ ಮಾಡಿ ಬಿಡ್ಬೋದಿತ್ತು, ಮಾಡೋದಿಲ್ಲ. ಅದು ಹೌದು ಅಲ್ವೋ ಅಂತ ಮತ್ತೊಂದು ಸ್ಟೆಪ್ ಮಾಡೋದು, ಆದಮೇಲೆ ಹಿಂಗೆ ಇದು ಗೀಚ್ ಹಾಕೋದು. ಯಾಕೆ ಮಾಡ್ತೀರಾ ಇಷ್ಟೆಲ್ಲ? ವೇಸ್ಟ್ ಆಫ್ ಟೈಮ್ ಅಲ್ವಾ? ಅದ್ರ ಬದಲು ನೀವೇನು ಮಾಡ್ಬೋದಿತ್ತು, ಯು ಕುಡ್ ಹ್ಯಾವ್ ಜಸ್ಟ್ ಡನ್, ತಪ್ಪಾಗಿದೆ, ಜಸ್ಟ್ ಒಂದು ಸಿಂಗಲ್ ಲೈನ್ ಹಾಕಿರೋ ಮುಗ್ದೋಗಿತ್ತು. ನಿಮ್ಮ ಆನ್ಸರ್ ಶೀಟ್ನ ಯಾಕೆ ಅಷ್ಟು ಸ್ಕ್ರಿಬಲ್ ಮಾಡ್ತಾಯಿದ್ದೀರಾ? ದಟ್ ಡಸಂಟ್ ಮೇಕ್ ಸೆನ್ಸ್. ಆ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ಸಿಕ್ಕಿದೆ ಚಾನ್ಸು ಅಂತ ಎಲ್ಲ ಕಾಟ್ ಹಾಕೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒನ್ ಲೈನ್ ಪೆನ್ಸಿಲಲ್ಲಿ ಡ್ರಾ ಮಾಡಿ ಸಾಕು. ಓಕೆನಾ ಮಕ್ಕಳೇ? ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು, ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಸ್ಪೀಡ್ ಅಷ್ಟೆಲ್ಲ, ನಿಮ್ಮ ಕಾನ್ಫಿಡೆನ್ಸು ಬಿದ್ದೋಗುತ್ತೆ ಎಕ್ಸಾಮ್ ಹಾಲಲ್ಲಿ ಇರೋ ಪ್ರೆಷರ್ಗೆ. ಒಂದು ಬರಲಿಲ್ಲ, ಉಳಿದಿದ್ದೆಲ್ಲ ಬರ್ತಾ ಇರುತ್ತೆ, ಅದನ್ನು ಹಾಳು ಮಾಡ್ಕೊಂಡ್ಬಿಡ್ತೀರ. ಸೊ ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ ಮಕ್ಕಳೇ? ಒಂದು, ತುಂಬ ಯೋಚನೆ ಮಾಡುವಂಥದ್ದು ಮಾಡೋಕ್ಕೆ ಹೋಗಬೇಡಿ, ತುಂಬ ಸ್ಕ್ರ್ಯಾಚ್ ಮಾಡುವಂಥದ್ದು ಮಾಡಬೇಡಿ. ಬಿಕಾಸ್ ದಿಸ್ ವಿಲ್ ರೆಡ್ಯೂಸ್ ನಿಮ್ಮ ಎಕ್ಸಾಮಿನೇಷನ್ ರೈಟಿಂಗ್ ಸ್ಪೀಡ್ ಅಷ್ಟೇ ಅಲ್ಲದೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬಿದ್ದೋಗ್ಬಿಡುತ್ತೆ. ಓಕೆ, ಈಗ ಇದಕ್ಕೆ ನಾವು ಸೊಲ್ಯೂಷನ್ ಏನಂತ ನಾವು ನೋಡೋದಾದರೆ ಮಕ್ಕಳ ಎಕ್ಸಾಮಿನೇಷನಲ್ಲಿ ನನ್ನ ಅನಿಸಿಕೆ
1 ಮಾರ್ಕ್ 2 ಮಾರ್ಕ್ಗೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನೆನ್ಪು ಬಂದಿದ್ದನ್ನೆಲ್ಲ ಬೇಗ ಬೇಗ ಬರೆದು ಬಿಡ್ತೀರಾ. ಈಗ ಕೆಲವೊಮ್ಮೆ 4 ಮಾರ್ಕ್ ಕ್ವೆಶನ್ 5, ನಮ್ಮ ಎಕನಾಮಿಕ್ಸಲ್ಲಿ 6 ಇರ್ಬೋದು, ಬಿಸ್ನೆಸ್ ಸ್ಟಡೀಸಲ್ಲಿ 8 ಇರ್ಬೋದು, ಅಕೌಂಟೆನ್ಸಿ 12, ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ 10 ಮಾರ್ಕ್ಸ್, ಈ ರೀತಿ ಪ್ರಶ್ನೆಗಳಿದ್ದಾಗೆಲ್ಲ ಎಸ್ ಕೆಲವೊಮ್ಮೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋದು ಸಹಜ ಮಕ್ಕಳೇ, ಐ ಅಂಡರ್ಸ್ಟ್ಯಾಂಡ್. ಆಗೇನು ಮಾಡಬೇಕು ನೀವು, ಜಸ್ಟ್ ವೆನ್ ಎವರ್ 4 or 5 ಲಾಂಗ್ ಆನ್ಸರ್ಸ್ ಕಮ್ಸ್ ಅಥವಾ ಲೆಂದಿ ಆನ್ಸರ್ಸ್ ಕಮ್ಸ್, ನೀವೇನು ಮಾಡಬೇಕು ಅಂತ ನಾವು ನೋಡೋದಾದರೆ, ಒಂದು ಆನ್ಸರ್ ಶೀಟಲ್ಲಿ ಲಾಸ್ಟ್ ಬಟ್ 1 ಪೇಜ್ ಒಂದು ರಫ್ ಶೀಟ್ ಅಂತ ಬರ್ಕೊಳ್ಳಿ, ರಫ್ ವರ್ಕ್ ಅಂತ ಬರೀರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ನಲ್ಲ ನನ್ನ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಈಗ ದೊಡ್ಡ ಆನ್ಸರ್ಸ್ ಇರುತ್ತೆ, ಯೋಚನೆ ಮಾಡಿ 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 ಬರೆಯೋದು, ಕಾಟ್ ಹಾಕೋದು, ಅದನ್ನೆಲ್ಲ ಮಾಡೋ ಬದಲು ಒಂದು ಸಿಂಪಲ್ ಎಕ್ಸಸೈಸ್ ನೀವೇ ಮಾಡ್ಬೋದು. ಇಫ್ ಯು ವಾಂಟ್ ಟು ಡೂ ಇಟ್, ಸಿಂಪಲ್ ಸ್ಟ್ರಾಟಜಿ ಏನು ನೋಡಿ ಮಕ್ಕಳೇ, ಶಾರ್ಟ್ ಪಾಯಿಂಟ್ಸ್ ಅಥವಾ ಕೀವರ್ಡ್ಸ್ ಏನಿರುತ್ತೆ ಆ ಆನ್ಸರ್ಸಲ್ಲಿ ಅದನ್ನು ಪೆನ್ಸಿಲಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸ್ಟೆಪ್ 1 ಏನು ಮಾಡಿ, 8 to 10 ಪಾಯಿಂಟ್ಸ್ ನೀವು ಬರೀಬೇಕು. ಅಲ್ಲಿರುವಂಥ ಇಂಪಾರ್ಟೆಂಟ್ ಶಾರ್ಟ್ ಪಾಯಿಂಟ್ಸ್ ಮತ್ತು ಅದರ ಕೀವರ್ಡ್ಸ್ ಎಲ್ಲ ಏನಿರುತ್ತೆ ಅದನ್ನು ಫಸ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿ 3 to 4 ಮಿನಿಟ್ಸ್ ನೀಟಾಗಿ ಅದಕ್ಕೆ ಸರಿಯಾದಂಥ ಟೈಮ್ ಕೊಟ್ಟು ಅನಲೈಸ್ ಮಾಡ್ಕೊಂಡ್ಮೇಲೆ ಆನ್ಸರ್ನ ನಿಮ್ಮ ತಲೆಯಲ್ಲಿ ಫ್ರೇಮ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ರೆಫರೆನ್ಸ್ಗೆ ಆ ಕೀವರ್ಡ್ಸ್ ಪಾಯಿಂಟ್ಸ್ ಯಾವ ರೀತಿ ಹೋಗಬೇಕು ಅದು ಕೂಡ ನಿಮ್ಮ ಜೊತೆ ಆಲ್ರೆಡಿ ಇರುತ್ತೆ. ಒನ್ಸ್ ಯು ಆರ್ ಥರೋಲಿ ರೆಡಿ ಅಂತ ಲೆಂದಿ ಆನ್ಸರ್ಸ್ ನೀವೇನು ಮಾಡ್ಬೋದು, ಯೋಚನೆ ಮಾಡಿದೆ ವಿತೌಟ್ ಎಕ್ಸ್ಟ್ರಾ ಥಿಂಕಿಂಗ್ ಕಟ್ ಮಾಡಿದೆ ಸ್ಪೀಡಾಗಿ ಬರಿಬೋದು ಆನ್ಸರ್ಸ್ನ. ಈಗ ಲೆಂದಿ ಆನ್ಸರ್ಸ್ನ ಮೋಸ್ಟ್ ಆಫನ್ ಒಂದು 8 to 10 ಮಿನಿಟ್ಸ್ ಅಂತ ತೊಗೊತಿದ್ರೆ, ಇಲ್ಲಿ ನೀವು ನೀಟಾಗಿ ನಿಮ್ಮ ಕೀವರ್ಡ್ಸ್ ಆಗಿರಲಿ, ಶಾರ್ಟ್ ಪಾಯಿಂಟ್ಸ್ ಆಗಲಿ ಎಲ್ಲವನ್ನು ಜಾಟ್ ಡೌನ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ರೆಫರೆನ್ಸ್ ಇರುತ್ತೆ, ಯಾವ ಫ್ಲೋ ಅಲ್ಲಿ ನಿಮ್ಮ ಆನ್ಸರ್ಸ್ನ ಬರಿಬೇಕು ಅಂತ ಗೊತ್ತಿರುತ್ತೆ ಸರಿಯಾಗಿ. ಹಾಗಾಗಿ ಅದನ್ನು ಫಾಲೋ ಮಾಡಿದಲ್ಲಿ ಥಿಂಕ್ ಮಾಡೋದಲ್ಲಿ ಟೈಮ್ನ ಹಾಳು ಮಾಡೋದಿಲ್ಲ. ಎರಡನೇದು ಸ್ಕ್ರ್ಯಾಚ್ ಮಾಡೋದೆಲ್ಲ ತಪ್ಪತ್ತೆ, ಯಾಕಂದರೆ ನೀವು ಕಾನ್ಫಿಡೆಂಟಾಗಿ ಯಾವ ಪಾಯಿಂಟ್ ಆದಮೇಲೆ ಏನು ಬರಿಬೇಕು ಅಂತ ಗೊತ್ತು ನಿಮಗೆ. ಅದಾದಮೇಲೆ ನಿಮ್ಮ ರೈಟಿಂಗ್ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಎ 10 minute ಆನ್ಸರ್ಸ್ ಕ್ಯಾನ್ ಬಿ ಕವರ್ಡ್ ಇನ್ 5 minutes ಓನ್ಲಿ. ಕ್ವಿಕ್ಕಾಗಿ ಬರಿತೀರಾ ಮಕ್ಕಳೇ. ಸೊ ಮೇಕ್ ಶ್ಯೂರ್ ಇದನ್ನು ಸರಿಯಾಗಿ ಪಾಲಿಸಿ. ಸಮ್ ಟೈಮ್ ನೀವು ನೀಟಾಗಿ ಓದ್ಕೊಂಡಿರ್ತೀರ, ಒಂದು ಫ್ಲೋಲಿ ಎಕ್ಸಾಮಲ್ಲಿ ಬರಿತಾ ಇರ್ತೀರ, ಫೈನ್. ಬಟ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಇದನ್ನು ಮಿಸ್ ಮಾಡ್ಬೋದು, ಟೈಮ್ ವೇಸ್ಟ್ ಮಾಡಬೇಡಿ. 1-2 ನಿಮಿಷ ಯೋಚನೆ ಮಾಡಿ, ಆ ಪಾಯಿಂಟ್ಸ್ನೆಲ್ಲ ಬರ್ಕೊಂಡು ದೆನ್ ಜಸ್ಟ್ ಫಾಲೋ ದೀಸ್ ಪಾಯಿಂಟ್ಸ್ ಸೊ ದಟ್ ನೀವು ಎಕ್ಸಾಮಲ್ಲಿ ಆನ್ಸರ್ಸ್ನ ತುಂಬ ಕರೆಕ್ಟಾಗಿ ಆ್ಯಂಡ್ ನೀಟಾಗಿ ಪ್ರೆಸೆಂಟ್ ಮಾಡ್ತೀರಾ ಮಕ್ಕಳೇ. ಓಕೆನಾ, ಫೈನ್. ನಾವು ನೆಕ್ಸ್ಟ್ ನೋಡೋದಾದರೆ, ಓಕೆ ಫೈನ್ ಮಕ್ಕಳೇ, ಒಂದು ವಿಷಯ ಹೇಳುವಂಥದ್ದು ಏನಂದರೆ, ಇದೇ ಜನವರಿ 2ನೇ ತಾರೀಕು ಇಸ್ವಿ 2026ನೇ ಇಸ್ವಿಯಲ್ಲಿ ನಾವೇನು ಮಾಡಿದ್ದೀವಿ, ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸಲ್ಲಿ ನಾವು ಕ್ರ್ಯಾಶ್ ಕೋರ್ಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಎಕ್ಸಾಮ್ಗೆ ಬರುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿರ್ಬೋದು, PYQಸಲ್ಲಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ ಬ್ಯಾಂಕಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ, ಸೆಕ್ಷನ್ ವೈಸ್ ಆ್ಯಂಡ್ ಚಾಪ್ಟರ್ ವೈಸ್. ಓಕೆನಾ, ಅದಷ್ಟೇ ಅಲ್ಲದೆ ನಾವು ಮಾಡೆಲ್ ಕ್ವೆಶನ್ ಪೇಪರ್ನ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಮತ್ತು ನಾವು ಒಂದು ರೆಪ್ಲಿಕಾ, ಒಂದು ಸ್ಯಾಂಪಲ್ ಕ್ವೆಶನ್ ಪೇಪರ್ನ ಕೂಡ ತಯಾರು ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ಕೋರ್ಸ್ ಈಸ್ ವರ್ತ್ ಥೌಸಂಡ್ಸ್ ಅಂತಲೇ ಹೇಳ್ತೀನಿ ಮಕ್ಕಳೇ. ತುಂಬಾ ಹೆಲ್ಪ್ಫುಲ್. ರಿಸೋರ್ಸ್ ಟೀಚರ್ಸ್ ಏನಿದ್ದಾರೆ, ಎಕ್ಸ್ಪರ್ಟ್ ಟೀಚರ್ಸ್, ನಾನಾಗಿರ್ಬೋದು, ಬಾಲಾಜಿ ಸರ್ ಆಗಿರ್ಬೋದು, ಅಮೋಕ್ ಸರ್ ಆಗಿರ್ಬೋದು, ನಾವು ಫೋಕಸ್ಡಾಗಿ ಎಕ್ಸಾಮ್ ಓರಿಯೆಂಟೆಡ್ ಪ್ರತಿಯೊಂದು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ, ಲೈವ್ ಕ್ಲಾಸಸ್ ಆಗಿರೋದ್ರಿಂದ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದಲ್ಲಿ, ಯಾರೆಲ್ಲ ಜಾಯ್ನ್ ಆಗಿಲ್ಲ, ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕಂದಲ್ಲಿ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಮಕ್ಕಳೇ. ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ ಏನಿದೆ 9611265028, ಈ ವಾಟ್ಸಪ್ ನಂಬರ್ಗೆ ನೀವು LO ಕ್ರ್ಯಾಶ್ ಕಾಮರ್ಸ್ ಅಂತ ನೀವು ಮೆಸೇಜ್ ಮಾಡಿ. ನೀವು PU1 ಅಥವಾ PU2 ಸ್ಟೂಡೆಂಟ್ ಆಗಿರಲಿ, ನಿಮಗೆ ಬೈಯಿಂಗ್ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಕೋರ್ಸ್ನ ಬೈ ಮಾಡ್ಬೋದು, ಜಸ್ಟ್ ಅಟ್ ₹499 ಮಕ್ಕಳೇ. ಓಕೆ, ಸೊ ಇದರ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಯಾರು ಜಾಯ್ನ್ ಆಗಿಲ್ಲ, ಡೂ ಜಾಯಿನ್ ದಿಸ್ ಕೋರ್ಸ್. ಸರ್ ಆಲ್ರೆಡಿ 2ನೇ ತಾರೀಕು ಸ್ಟಾರ್ಟ್ ಆಗಿದ್ದು ನೀವೀಗ ಹೇಳ್ತಾ ಇದ್ದೀರಲ್ಲ, ಎಸ್ ಮಕ್ಕಳೇ, ನಮ್ಮ ಕ್ಲಾಸಸ್ 2ನೇ ತಾರೀಕು ಸ್ಟಾರ್ಟ್ ಆಗಿರ್ಬೋದು, ಆದರೆ 2ನೇ ತಾರೀಕಿಂದ ಇಲ್ಲಿವರೆಗೂ ಏನು ಕ್ಲಾಸಸ್ ಆಗಿದೆ ಲಾಸ್ಟ್ ಒಂದು 10 ಡೇಸಲ್ಲಿ, ಆ ಎಲ್ಲ ಕ್ಲಾಸಸ್ನ ರೆಕಾರ್ಡೆಡ್ ವೀಡಿಯೋಸ್ ಆಗಿರ್ಬೋದು ಮತ್ತು ನೋಟ್ಸ್ ನಮ್ಮ ಪರೀಕ್ಷೆ ಆ್ಯಪಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಈಗ ಮಧ್ಯದಲ್ಲಿ ಜಾಯ್ನ್ ಆದರೂ ತೊಂದರೆ ಇಲ್ಲ, ಮಿಸ್ ಮಾಡ್ಕೊಂಬೇಡಿ. ಹಳೆ ಕ್ಲಾಸಸ್ನ ರೆಕಾರ್ಡೆಡ್ ವರ್ಷನ್ ಆಫ್ ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಮತ್ತು ಇಂದಿನಿಂದ ನೀವು ನಮ್ಮ ಲೈವ್ ಕ್ಲಾಸಸ್ನ ಕೂಡ ಅಟೆಂಡ್ ಆಗ್ಬೋದು. ಸೊ ಮಿಸ್ ಮಾಡ್ಕೊಂಬೇಡಿ ಮಕ್ಕಳೇ. ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ವಾಟ್ಸಪ್ ನಂಬರ್ಗೆ ನೀವು LO ಕ್ರ್ಯಾಶ್ ಕಾಮರ್ಸ್ ಅಂತ ಟೈಪ್ ಮಾಡಿ, ಜಸ್ಟ್ ಕೋರ್ಸ್ 499 ಬೈ ಮಾಡಿ ನಮ್ಮ ಕೋರ್ಸ್ನ ಜಾಯ್ನ್ ಆಗಿ ಮಕ್ಕಳೇ. ಓಕೆನಾ.
ಎಸ್ ಮಕ್ಕಳೇ, ಈಗ ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ ಏನು ಅಂದರೆ ಎಕ್ಸಾಮಿನೇಷನಲ್ಲಿ ನನಗೆ ಆನ್ಸರೇ ನೆನಪು ಬರೋದಿಲ್ಲ. ಏನು ಮಾಡ್ತೀವಿ ಈಗ? ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಥಿಂಕ್ ಇಫ್ ಐ ಡೋಂಟ್ ನೋ ದ ಆನ್ಸರ್ ಬೆಟರ್ ಸ್ಕಿಪ್ ಇಟ್ ಅಲ್ವಾ? ಮೆಜಾರಿಟಿ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಆ ಆನ್ಸರ್ನ ನಾನು ಓದ್ಕೊಂಡಿಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ಈ ರೀತಿ ನಾವು ಯೋಚನೆ ಮಾಡುವಂಥದ್ದು ಸಹಜ ಮಕ್ಕಳೇ. ಬಟ್ ನೋಡಿ, ಇಲ್ಲಿ ಟಾಪರ್ಸ್ ಆ ರೀತಿ ಯಾವತ್ತೂ ಕ್ವಶನ್ಸ್ನ ಸ್ಕಿಪ್ ಮಾಡೋದಿಲ್ಲ. ಓಕೆ, ಓವರ್ ಆಲ್ ಚಾಪ್ಟರ್ನ ನಾವು ಓದಿರ್ತೀವಲ್ವಾ, ಸೊ ಬಂದಿರುವಂಥ ಪ್ರಶ್ನೆಗೆ ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ರಿಲೇಟೆಡ್ ಟು ದಟ್ ಕಾನ್ಸೆಪ್ಟ್ ಎಂಟೈರ್ ಚಾಪ್ಟರ್ನ ನೀವು ಒಂದು ಸತಿ ಒಂದು ನಿಮಿಷ ಕೂತ್ಕೊಂಡು ರಿವೈಸ್ ಮಾಡಿದಲ್ಲಿ ಆ ಚಾಪ್ಟರ್ಸಲ್ಲಿ ನಾನು ಏನೆಲ್ಲ ಕಾನ್ಸೆಪ್ಟ್ ಓದ್ಕೊಂಡಿದ್ದೀನಿ, ಯಾವ ಕಾನ್ಸೆಪ್ಟ್ ಮತ್ತೊಂದು ಕಾನ್ಸೆಪ್ಟ್ ಒಟ್ಟಿಗೆ ಯಾವ ರೀತಿ ರಿಲೇಟ್ ಆಗ್ತಾಯಿದೆ ಸ್ವಲ್ಪ ಯೋಚನೆ ಮಾಡಿ ಬರೆದು ಆ ಕ್ವಶನ್ನ ಅಟೆಂಪ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಆ ಪ್ರಶ್ನೆ 5 ಮಾರ್ಕ್ಸ್ ಇದ್ದಲ್ಲಿ ನೀವು ಸ್ವಲ್ಪ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಗಿ ಒಂದು ಪ್ಯಾರಾಗ್ರಾಫಲ್ಲಿ ಅದ್ರ ಬಗ್ಗೆ ಚೂರು ಇನ್ಫಾರ್ಮೇಷನ್ ಬರೆದು ಅದು ಸರಿಯಾಗಿದ್ದಲ್ಲಿ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಔಟ್ ಆಫ್ 5 ಒಂದು 2-3 ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇರುತ್ತೆ, ಕೀ ಪಾಯಿಂಟ್ಸನ್ನು ಕೆಲವೊಮ್ಮೆ ನೀವು ಬರೆದಿದ್ದಲ್ಲಿ. ಸೊ ಏನು ಮಾಡಿ, ಎಕ್ಸಾಮಿನೇಷನಲ್ಲಿ ಯಾವತ್ತೂ ಯಾವ ಪ್ರಶ್ನೆಯನ್ನು ಸುಮ್ಮನೆ ಗೊತ್ತಿಲ್ಲ ಅಂತ ಬಿಟ್ಟು ಬರಬೇಡಿ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ವೆರಿ ಜೆನ್ವಿನ್. ಓಕೆ, ಯಾಕೆ ಹೇಳ್ತಾ ಇದ್ದೀನಿ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲವನ್ನು ಓದ್ಕೊಂಡು ಹೋಗಿರ್ತೀರ, ಅಲ್ಲೋ ಇಲ್ಲೋ ಒಂದು ಯಾವುದಾದ್ರು ಕಾನ್ಸೆಪ್ಟ್ ಮಿಸ್ ಆಗಿರುತ್ತೆ. ಬಟ್ ಆ ಕಾನ್ಸೆಪ್ಟ್ ಬೇರೆ ಕಾನ್ಸೆಪ್ಟ್ಗೆ ರಿಲೇಟ್ ಆಗಿದ್ದಾಗ ಯೋಚನೆ ಮಾಡಿ ಅದ್ರ ಬಗ್ಗೆ ಸಾಧ್ಯವಾದಷ್ಟು ಏನೆಲ್ಲ ಗೊತ್ತಿದೆ ಬರೀರಿ, ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಮಕ್ಕಳೇ. ಓಕೆನಾ? ಫೈನ್. ಈಗ ಮತ್ತೊಂದು ನಾನು ಆವಾಗಲೇ ಹೇಳಿದೆ, ಟೂ ಮೆನಿ ಕಟ್ಸ್ ಟೂ ಮೆನಿ ಸ್ಕ್ರ್ಯಾಚಸ್ ಅಲ್ವಾ ಮಕ್ಕಳೇ? ನಾನಂತೂ ಸಿಕ್ಕಾಪಟ್ಟೆ ನೋಡಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರ್ತೀರ, ಎಸ್ಪೆಷಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇದು ಎಲ್ಲೆಲ್ಲ ಆಗತ್ತಂದರೆ ಮಕ್ಕಳೇ, ನಿಮಗೆ ಈ ಸಬ್ಜೆಕ್ಟಲ್ಲಿ ಆಗುತ್ತೆ, ನಮ್ಮ ಅಕೌಂಟೆನ್ಸಿಯಲ್ಲಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಆಗುತ್ತೆ, ಅಥವಾ ಕೆಲವೊಮ್ಮೆ ನಮ್ಮ ಎಕನಾಮಿಕ್ಸಲ್ಲೂ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಎರರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಥಿಯರಿ ಆನ್ಸರ್ಸ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಆ ಎಂಟೈರ್ ಆನ್ಸರ್ ರಾಂಗ್ ಇದ್ದಾಗ ಸ್ಕ್ರ್ಯಾಚ್ ಮಾಡ್ತೀರಾ ಗೊತ್ತು. ಬಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಮೋಸ್ಟ್ ಆಫ್ ಅನ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಆದರೆ ಫುಲ್ ಸ್ಕ್ರ್ಯಾಚ್ ಕಾಟ್ ಹಾಕೋದು ಕಾಮನ್ ಮಕ್ಕಳೇ. ಸೊ ಏನಾಗಿರುತ್ತೆ, ಒಂದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿರ್ಬೋದು, ಆಗ್ತಿದ್ದಂಗೆ ವಾಟ್ ವಿಲ್ ಯು ಡು, ಎಂಟೈರ್ ಆನ್ಸರ್ನ ಗೀಚ್ ಹಾಕಿಬಿಡ್ತೀರಾ, ಕರೆಕ್ಟಾ? ಆಗೇನಾಗುತ್ತೆ, ನಿಮ್ಮ ಪೇಪರೇ ತುಂಬ ಗಲೀಜಾಗಿ ಕಾಣಿಸೋದು. ಯಾರು ನಿಮ್ಮ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ನೋಡ್ರೆ ಗೊತ್ತಾಗುತ್ತೆ, ಈ ಸ್ಟೂಡೆಂಟ್ ಯಾರು ಬರ್ದಿದ್ದಾರೆ, ಕಾನ್ಫಿಡೆಂಟಾಗಿ ಓದ್ಕೊಂಡು ಬರ್ದಿಲ್ಲ, ಈಸ್ ವೆರಿ ಮಚ್ ನಾಟ್ ಕಾನ್ಫಿಡೆಂಟ್ ಅನ್ನೋದು ಗೊತ್ತಾಗ್ಬಿಡತ್ತೆ ಮಕ್ಕಳೇ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತು. ಸೊ ಏನಾಗುತ್ತೆ ಗೊತ್ತಾ, ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ, ಈಗ ಇಲ್ಲಿ ನೀವು ಒಂದು ಆನ್ಸರ್ನ ಬರ್ದಿದ್ದೀರಾ, ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳೋದಾದರೆ ಫಾರ್ ಎಕ್ಸಾಂಪಲ್, ಇದು ಕೂಡ ಸಾಧ್ಯತೆ ಇದೆ, ನೆನ್ಪಿಟ್ಕೊಳ್ಳಿ. ಈಗ ಈ ಆನ್ಸರ್ನ ನೀವು ತಪ್ಪಿದೆ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇದೆ ಅಂತ ತಿಳ್ಕೊಂಡು ನೀವೆಲ್ಲ ಕಾಟ್ ಹಾಕಿದ್ದೀರ. ಈಗ ಮತ್ತೆ ಅದೇ ಆನ್ಸರನ್ನು ನೆಕ್ಸ್ಟ್ ಪೇಜಲ್ಲಿ ಯು ಹ್ಯಾವ್ ರಿಟರ್ನ್. ಓಕೆ, ಬಟ್ ವಿಪರ್ಯಾಸ ಏನು ಗೊತ್ತಾ, ಇಲ್ಲಿ ನೀವೇನು ಆನ್ಸರ್ ಬರ್ತಿದ್ರಲ್ಲ, ಈ ಆನ್ಸರ್ ಎಂಟೈರ್ಲಿ ರಾಂಗ್ ಆಗಿರುತ್ತೆ, ಎಂಟೈರ್ಲಿ. ಓಕೆ, ಇಲ್ಲಿ ನೀವೇನು ಆನ್ಸರ್ ಬರ್ತಿದ್ರಲ್ಲ, ಫಾರ್ ಎಕ್ಸಾಂಪಲ್ ಇದು 5 ಮಾರ್ಕ್ ಕ್ವೆಶನ್ ಅಂತ ತಿಳ್ಕೊಳ್ಳಿ. ಓಕೆ, ಈ ಸ್ಟೆಪ್ ಕರೆಕ್ಟ್ ಇದೆ, ಈ ಸ್ಟೆಪ್ಪು ಕರೆಕ್ಟ್ ಇದೆ, ಇಲ್ಲೂ ಕರೆಕ್ಟ್ ಇದೆ, ಇಲ್ಲೇನೋ ಮಿಸ್ಟೇಕ್ ಮಾಡಿರ್ತೀರ ನೀವು. ಈ ಮಾಡಿದಂಥ ಮಿಸ್ಟೇಕಿಗೆ ಇದನ್ನು ಹೆಂಗೆ ಬೇಕೋ, ಯಾರ ಮೇಲೆ ಏನೋ ಸಿಟ್ಟಿರುತ್ತಲ್ಲ, ಸಿಕ್ಕಿದ ಚಾನ್ಸನ್ನು ಚೆನ್ನಾಗಿ ಗೀಚ್ಬಿಟ್ಟು ಹಾಕ್ಬಿಡ್ತೀರ. ಮಾಡಬೇಡಿ ಅದನ್ನು. ಏನು ಮಾಡಬೇಕು, ಜಸ್ಟ್ ಒಂದು ಪೆನ್ಸಿಲಲ್ಲಿ ಲೈನ್ ಹಾಕಿ, ದೇರ್ ಇಸ್ ಎ ಚಾನ್ಸ್ ಅವರು ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಇದಕ್ಕೆ 0 ಕೊಟ್ಟು ಇದನ್ನು ಕನ್ಸಿಡ್ರ್ ಮಾಡದೆ, ಇದನ್ನು ಕನ್ಸಿಡ್ರ್ ಮಾಡಿ 5ಕ್ಕೆ ಒಂದು 2 ಮಾರ್ಕ್ಸರು ಕೊಡ್ತಾರೆ, ಬಿಕಾಸ್ ದಿ ಸ್ಟೆಪ್ಸ್ ವೇರ್ ಕರೆಕ್ಟ್. ಸೊ ಆನ್ಸರ್ ಶೀಟಲ್ಲಿ ಸುಮ್ಮನೆ ಸ್ಕ್ರ್ಯಾಚ್ ಹಾಕೋದು, ಗೀಟ್ ಹಾಕೋದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಅಕಸ್ಮಾತ್ ಮೇಜರ್ ಏನಾದ್ರು ಮಿಸ್ಟೇಕ್ ಇದ್ದಲ್ಲಿ ಪೆನ್ಸಿಲಲ್ಲಿ ಜಸ್ಟ್ 1 ಲೈನ್ ಸಿಂಪಲ್, ಅದಾದಮೇಲೆ ಕಂಟಿನ್ಯೂ ಮಾಡಿ ಅದೇ ಪ್ರಶ್ನೆನ ಮತ್ತೊಮ್ಮೆ, ತಪ್ಪಿಲ್ಲ. ಫುಲ್ಲು ಕಾಣಿಸ್ಲೇಬಾರ್ದು, ಅದನ್ನು ಯಾರು ನೋಡ್ತಾ ಇದ್ದಾರೆ ಆ ರೀತಿ ಎಲ್ಲ ಗೀಚಕ್ಕೆ ಹೋಗಬೇಡಿ ಮಕ್ಕಳೇ ದಯವಿಟ್ಟು. ಪೇಪರು ತುಂಬ ಗಲೀಜಾಗತ್ತೆ, ವ್ಯಾಲ್ಯೂಯೇಷನ್ ಮಾಡ್ತಿರೋರು ನಿಮ್ಮ ಪೇಪರ್ ಕಾನ್ಫಿಡೆಂಟ್ ಇದೆ ಅಂತಲೇ ಅನಿಸಲ್ಲ. ಪ್ಲೀಸ್ ಡೋಂಟ್ ಡೂ ದಟ್. ಓಕೆನಾ? ಸೊ ಜಸ್ಟ್ 1 ಲೈನ್ ಹಾಕಿ ಮತ್ತೊಮ್ಮೆ ಆನ್ಸರ್ನ ಬರೀರಿ. ಓಕೆ, ಕ್ಲಿಯರ್ ಮಕ್ಕಳೇ? ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಕರೆಕ್ಟ್ ಮೆಥಡ್ ಏನು, ನಾನು ಹೇಳ್ದಂಗೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಡ್ರಾ ಮಾಡಿ
ರೀರೈಟ್ ದ ಆನ್ಸರ್ ನೀಟ್ಲಿ. ಕೆಲವೊಮ್ಮೆ ಇದು ತಪ್ಪು ಇರ್ಬೋದು, ಇಲ್ಲಿ ನೀವು ಬರೆದಿದ್ದು ಕರೆಕ್ಟ್ ಇರ್ಬೋದು, ವೈಸ್ ವರ್ಸ, ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಯಾವ ಪಾಸಿಬಿಲಿಟೀಸನ್ನು ನೀವು ಬಿಟ್ಕೊಡ್ಬೇಡಿ, ಬರಿತಾ ಇರೋವಂಥ ಆನ್ಸರ್ನ ನೀಟಾಗಿ ಬರೀರಿ ಅಂತ ನನ್ನ ಮನವಿ ನಿಮಗೆ. ಓಕೆನಾ? ಸೊ ನೀವು ಆನ್ಸರ್ಸ್ನ ಸ್ಕ್ರಿಬಲ್ ಮಾಡದೆ ನೀಟಾಗಿ ಬರೆದಾಗ ಯಾರು ನಿಮ್ಮ ಪೇಪರ್ನ ವ್ಯಾಲ್ಯೂ ಮಾಡ್ತಾರೆ ಅವರು ನೀಟಾಗಿ ಆ ಆನ್ಸರ್ಸ್ನೆಲ್ಲ ನೋಡಿ ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬೇಕು ನೀಟಾಗಿ ಅವಾರ್ಡ್ ಮಾಡ್ತಾರೆ. ಹೆಸ್ಯಾಡ್ ಮ್ಯಾನರಲ್ಲಿ ಹೆಂಗೆ ಬೇಕು ಹಾಗೆಲ್ಲ ಗೀಚಿದ್ರೆ ಮಾರ್ಕ್ಸ್ ಸರಿಯಾಗಿ ಬರೋದಿಲ್ಲ ಮಕ್ಕಳೇ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಪೇಪರ್ ಪ್ರೆಸೆಂಟೇಷನ್ ಟಿಪ್ಸ್. ಈಗ ಕೆಲವೊಂದನ್ನು ನಾವು ನೋಡೋದಾದರೆ, ಈಗ ಎಕ್ಸಾಮಿನೇಷನಲ್ಲಿ ಫಾರ್ ಎಕ್ಸಾಂಪಲ್ ಕ್ವೆಶನ್ 1 ಸ್ಟಾರ್ಟ್ ಆಗುತ್ತೆ, ಕ್ವೆಶನ್ 38ಗೆ ಎಂಡ್ ಆಗುತ್ತೆ. ನೀವು ಯಾವಾಗಲೂ ಏನು ಮಾಡಬೇಕು? ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಕ್ವೆಶನ್ 1 ಆ್ಯಂಡ್ ಗೋ ಟುವರ್ಡ್ಸ್ ಕ್ವೆಶನ್ 38. ಓಕೆ, ಕ್ವೆಶನ್ 1 ಸ್ಟಾರ್ಟ್ ಮಾಡಿ. ಅದ್ರ ಬದಲು ನಾನು ಕ್ವೆಶನ್ 30 ಬರೆದೆ, ನೆಕ್ಸ್ಟ್ ಪೇಜಲ್ಲಿ ಕ್ವೆಶನ್ 25 ಬರೆದೆ, ಅದಾದಮೇಲೆ ಕ್ವೆಶನ್ 1 ಬರೆದೆ, ಕ್ವೆಶನ್ 8 ಬರೆದೆ. ಏನು ಮಾಡಬೇಕು ವ್ಯಾಲ್ಯೂಯೇಟರು? ಪದೇ ಪದೇ ಪೇಜ್ ತಿರುಗಿಸ್ತಾ ಇರಬೇಕು. ಯಾಕಂದರೆ ಅವರು ಕ್ವೆಶನ್ ಆನ್ಸರ್ಸ್ನ ಬೈಹ್ಯಾಟ್ ಮಾಡ್ಕೊಂಡು ಬಂದಿರಲ್ಲ ವ್ಯಾಲ್ಯೂಯೇಟರ್ಸ್. ಕ್ವೆಶನ್ ಪೇಪರ್ ಮುಂದೆ ಇಟ್ಕೊಂಡಿರ್ತಾರೆ, ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುತ್ತೆ, ಆನ್ಸರ್ ಶೀಟ್ ಇರುತ್ತೆ, ಇಟ್ಕೊಂಡು ವ್ಯಾಲ್ಯೂ ಮಾಡ್ತಾ ಇರ್ತಾರೆ. ನೀವು ಪದೇ ಪದೇ ತುಂಬ ಜಂಬಲ್ಡಾಗಿ ಬರೀತಾ ಇದ್ದಾರೆ, ಅವರು ಪದೇ ಪದೇ ತಿರುಗಿಸಿ ಹೋಗ್ದಲ್ಲಿ ಅವರ ಫ್ಲೋ ಕೂಡ ಮಿಸ್ ಆಗುತ್ತೆ ಮಕ್ಕಳೇ. ಕರೆಕ್ಟಾ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಪರ್ಸನ್ ಅಥವಾ ಲೆಕ್ಚರರ್ ಅಥವಾ ಟೀಚರ್ ಹೂಎವರ್ ಇಟ್ ಈಸ್, ನಿಮ್ಮ ಪೇಪರ್ನ ವ್ಯಾಲ್ಯೂ ಮಾಡಬೇಕಾದ್ರೆ ಅವ್ರಿಗೊಂದು ಪ್ರಾಪರ್ ಫ್ಲೋ ಸಿಗಲಿ. ಓಕೆ, ಸೊ ಕ್ವೆಶನ್ 1 ಕ್ವೆಶನ್ 38 ಬರೀರಿ. ಓಕೆ, ಸೊ ನೀಟಾಗಿ ಒಂದು ಆರ್ಡ್ರಲ್ಲಿ ಅವ್ರಿಗೂ ನೀಟಾಗಿ ಚೆಕ್ ಮಾಡ್ತಾ ಹೋಗ್ತಾರೆ. ಅದ್ರ ಬದಲು ನೀವು ಇದನ್ನು ಮಾಡೋದು ಬಿಟ್ಟು ಈ ಪ್ರೊಸೆಸ್ಸನ್ನು ಮಾಡ್ದಲ್ಲಿ ಡೆಫಿನೆಟ್ಲಿ ಮೂಡು ಹಾಳಾಗಿರುತ್ತೆ. ಆನ್ಸರ್ಸು ಹೆಚ್ಚು ಕಡಿಮೆ ಆದರೆ ಪೇಪರ್ ಕಾನ್ಫಿಡೆಂಟ್ ಇಲ್ಲ, ಆನ್ಸರ್ ಸುಮಾರು ತಪ್ಪಿರುತ್ತೆ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಓಕೆ, ಹಾಗಂತ ಬೇಕಂತ ಮಾರ್ಕ್ಸ್ ಕಟ್ ಮಾಡೋದು ಯಾರೂ ಮಾಡಲ್ಲ. ಬಟ್ ನಾ ಏನು ಹೇಳ್ತಾ ಇದ್ದೀನಿ, ನಮ್ಮ ಕೈಯಲ್ಲಿ ಏನಿದೆ, ವಾಟ್ ವಿ ಕ್ಯಾನ್ ಕಂಟ್ರೋಲ್, ಅದನ್ನು ಸರಿಯಾಗಿ ಮಾಡುವ ಅಲ್ಲ. ಸೊ ಲೆಟ್ಸ್ ರೈಟ್ ದ ಆನ್ಸರ್ಸ್ ಇನ್ ಕರೆಕ್ಟ್ ಆರ್ಡರ್. ಕ್ವೆಶನ್ 1 ಸ್ಟಾರ್ಟ್ ಮಾಡುವ ಆ್ಯಂಡ್ ಕ್ವೆಶನ್ 4ವರೆಗೂ ಒಂದು ಸೀಕ್ವೆನ್ಸ್ ಏನು ಇಲ್ಲಿ ತೋರಿಸೀನಿ ಅದನ್ನು ಫಾಲೋ ಮಾಡಿ. ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸೊ ವೆನ್ ಯು ಡೂ ದಿಸ್ ಯು ಕ್ಯಾನ್ ಸ್ಕೋರ್ ವೆಲ್, ಚಾನ್ಸ್ ಇದೆ. ಈ ರೀತಿ ಮಾಡ್ದಲ್ಲಿ ಕಾನ್ಫಿಡೆನ್ಸ್ ಅನ್ನೋದಿರೋದಿಲ್ಲ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ ಮಕ್ಕಳೇ? ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕಿವಿ ಮಾತು ಏನು ಹೇಳಬೇಕು ಅಂದರೆ ಇಲ್ಲಿ, ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನಾವೆಲ್ಲ ಮೊದಲು ಫ್ಯೂ ಇಯರ್ಸ್ ಬ್ಯಾಕ್ 100 ಮಾರ್ಕ್ಸ್ ಎಕ್ಸಾಮಿನೇಷನ್ ಇತ್ತು, 100 ಮಾರ್ಕ್ಸ್ನ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷದಿಂದ ಏನಾಗಿದೆ, ಲಾಸ್ಟ್ 2 ಇಯರ್ಸಿಂದ 80 ಮಾರ್ಕ್ಸ್ ಪೇಪರ್ ಆಗಿದೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ನಿಮಗೆ ಸೆಕ್ಷನ್ ಎ ಅಲ್ಲಿ ಕರೆಕ್ಟಾ MCQs ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಅದಾದಮೇಲೆ ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ, ಕರೆಕ್ಟ್, ಆ್ಯಂಡ್ ಡೈರೆಕ್ಟ್ಲಿ ಆನ್ಸರಿಂಗ್ ಕ್ವೆಶನ್ಸ್ ಇರುತ್ತೆ. ಕರೆಕ್ಟಾ ಮಕ್ಕಳೇ? ಈಗ ಎಸ್ಪೆಷಲಿ ಇದೇನಿದೆಯಲ್ಲ, ಒಂದೇ ಸತಿ ಆನ್ಸರ್ಸ್ನ ಬರೀರಿ. ಫಾರ್ ದೀಸ್ ಥಿಂಗ್ಸ್ ಆನ್ಸರ್ ಓನ್ಲಿ ಒನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಪೇಪರ್ ಸ್ಟಾರ್ಟಿಂಗಲ್ಲಿ ಕ್ವೆಶನ್ 1 ಆಪ್ಷನ್ ಬಿ ಅಂತ ಆನ್ಸರ್ ಬರೆದೆ, ಲಾಸ್ಟಿಗೆ ಇನ್ನೊಂದು ಸತಿ ಕ್ವೆಶನ್ 1 ಆಪ್ಷನ್ ಸಿ ಅಂತ ಬರೆದೆ. ಯಾವುದನ್ನು ಕನ್ಸಿಡರ್ ಮಾಡ್ತಾರೆ? ಫಸ್ಟ್ ಒಂದೇ ಸತಿ ಯಾವ್ದು ಬರೀತೀಯೋ ಅಷ್ಟೇ ಕನ್ಸಿಡರ್ ಮಾಡೋದು. ಪದೇ ಪದೇ ಬರೆದು ಎಲ್ಲನೂ ಬರಿತೀನಿ, ಕರೆಕ್ಟ್ ಆಪ್ಷನ್ ಎಲ್ಲೋ ಬರೆದಿರ್ತೀನಲ್ಲ ಆನ್ಸರು, ಚೂಸ್ ಮಾಡ್ಕೊಳ್ಳಿ, ಮಾರ್ಕ್ಸ್ ಕೊಡಿ, ನೋ. ಎಸ್ಪೆಷಲಿ ನಮ್ಮ ಸೆಕ್ಷನ್ ಎಗೆ ಒಂದೇ ಒಂದು ಸತಿ ಆನ್ಸರ್ ಬರೀರಿ. ಬಿ ಕೇರ್ಫುಲ್ ವೈಲ್ ರೈಟಿಂಗ್ ಯುವರ್ ಆನ್ಸರ್ಸ್. ಪದೇ ಪದೇ ಅಲ್ಲಿ ಕಾಟ್ ಹಾಕೋದು, ಪಕ್ಕ ಮತ್ತೊಂದು ಆನ್ಸರ್ ಬರೆಯೋದು ದಯವಿಟ್ಟು ಮಾಡಬೇಡಿ. ಓಕೆ, ಸೊ ಟೇಕ್ ಯೋರ್ ಟೈಮ್. ಯಾಕಂದರೆ ಇದು 100 ಮಾರ್ಕ್ಸ್ ಎಕ್ಸಾಮು, ಟೈಮ್ ಸಾಕಾಗೋದಿಲ್ಲ, ಅಲ್ವೇ ಅಲ್ಲ. ದಿಸ್ ಇಸ್ ಜಸ್ಟ್ 80 ಮಾರ್ಕ್ಸ್ ಪೇಪರ್. ಅದರಲ್ಲಿ 20 ಮಾರ್ಕ್ಸ್ 1 ಮಾರ್ಕ್ ಕ್ವೆಶನ್ಸ್ ಆಗಿದೆ. ವೆರಿ ವೆರಿ ಈಸಿಲಿ 20-25 ನಿಮಿಷದೊಳಗೆ ಮುಗಿಸ್ಬೋದು. ಟೈಮ್ ತೊಗೊಳ್ಳಿ ನಿಧಾನವಾಗಿ, ಯಾಕಂದರೆ ಫಸ್ಟ್ 15 ನಿಮಿಷ ಕೊಟ್ಟಿರ್ತಾರಲ್ಲ ಕ್ವೆಶನ್ ಪೇಪರು, ನೀಟಾಗಿ ಕ್ವೆಶನ್ಸ್ನ ಓದ್ಕೊಳ್ಳಿ. ಆನ್ಸರ್ಸ್ ಯಾವ್ದು ಅಂತ ನಿಮ್ಮ ತಲೆಯಲ್ಲಿ ಗೊತ್ತಿರುತ್ತೆ. ಕ್ವೆಶನ್ ಪೇಪರ್ ಆನ್ಸರ್ ಶೀಟ್ ಸಿಕ್ಕಿದ ಮೇಲೆ ನೀಟಾಗಿ 1 by 1 ಸ್ಲೋ ಆಗಿ ಕರೆಕ್ಟಾಗಿ ಆನ್ಸರ್ಸ್ನ ಬರೀರಿ ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎರಡೆರಡು ಸತಿ ಬರೆಯೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ವಿತ್ ನಮ್ಮ ಸೆಕ್ಷನ್ ಎ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ಮಕ್ಕಳೇ. ಓಕೆ, ಅದು ಬಿಟ್ಟು
ನೀವೇನು ಮಾಡಬೇಕು, ಕೆಲವೊಮ್ಮೆ ಲೆಂದಿ ಆನ್ಸರ್ಸ್ ಇರುತ್ತೆ. ನನಗೆ ಸಿಕ್ಕಿದ ಚಾನ್ಸು ಊರದೆಲ್ಲ ಕತೆ ಗೊತ್ತಿರೋ ಕಾನ್ಸೆಪ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಫುಲ್ಲು ಅರ್ಧ ಪೇಜ್ ಕತೆ ಬರೆಯೋದು. ಓಕೆ, ಅದಾದಮೇಲೆ ನಿಮ್ಮ ಆನ್ಸರ್ಸ್ನ ಸ್ಟಾರ್ಟ್ ಮಾಡೋದು. ಲಾಸ್ಟಿಗೆ ಎಂಡಿಂಗಿಗೆ ಮತ್ತೊಂಚೂರು ಹೈಪ್ ಇರಲಿ ಅಂತ ಬರೆದ್ಬಿಟ್ಟು ಪಾರ್ಟ್ 2 ಕಮಿಂಗ್ ಸೂನ್ ಅನ್ನೋ ಥರ ಎಲ್ಲ ಎಂಡಿಂಗ್ ಕೊಡೋಕ್ಕೆ ಹೋಗಬೇಡಿ. ಜಸ್ಟ್ ಆನ್ಸರ್ ಟು ದ ಪಾಯಿಂಟ್ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ವರ್ಡ್ ಲಿಮಿಟ್ ಏನಿದೆ ಅದನ್ನು ಸರಿಯಾಗಿ ಫಾಲೋ ಮಾಡಿ, ಓವರ್ ರೈಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದಾದಮೇಲೆ ರಿಲೆವೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನಷ್ಟೇ ನೀಟಾಗಿ ಬರೀರಿ. ಶಾರ್ಟ್ ಫಾರ್ಮ್ಸ್ನ ಯೂಸ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಇವತ್ತಿನ ನಮ್ಮ ಜೆನ್ಸಿ ಮಕ್ಕಳೇ BECAUAC ಬಿಕಾಸ್ ಅನ್ನೋದಕ್ಕೆ ನೀವು BCOZ ಅಂತ ಯೂಸ್ ಮಾಡಿದ್ರೆ ತಪ್ಪು. ಆ ರೀತಿಯೆಲ್ಲ ಶಾರ್ಟ್ ಫಾರ್ಮ್ಸ್ ಏನಿರುತ್ತೆ, ಕೆಲವೊಂದು ಅಕ್ರೋನಿಮ್ಸ್ ಏನಿರುತ್ತೆ, ವೆಲ್ ನೋನ್ ಅಕ್ರೋನಿಮ್ ಶಾರ್ಟ್ ಫಾರ್ಮ್ಸ್ ಎಲ್ಲ ಏನಿರುತ್ತೆ ಅದನ್ನು ಯೂಸ್ ಮಾಡಿ. ಅದು ಬಿಟ್ಟು ನೀವು ಮೊಬೈಲಲ್ಲಿ, ಸ್ನ್ಯಾಪ್ಚಾಟಲ್ಲಿ, ಇನ್ಸ್ಟಾದಲ್ಲಿ ಶಾರ್ಟ್ ಫಾರ್ಮ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿರ್ತೀರಲ್ಲ, ಆ ಥರ ಎಲ್ಲ ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಆನ್ಸರ್ಸ್ನ ಬರೀಬೇಡಿ. ದಟ್ಸ್ ನಾಟ್ ಅಟ್ ಆಲ್ ವ್ಯಾಲಿಡ್ ಆ್ಯಂಡ್ ನಾಟ್ ದ ಬೆಸ್ಟ್ ಪ್ರಾಕ್ಟೀಸ್ ಮಕ್ಕಳೇ. ಓಕೆ, ಆ್ಯಂಡ್ ಈಗ ಥಿಯರಿ ಕ್ವಶನ್ಸ್ ಅಂತ ಬಂದಾಗ ಅಂಡರ್ಲೈನ್ ದ ಕೀವರ್ಡ್ಸ್ ಇನ್ ದ ಥಿಯರಿ ಆನ್ಸರ್ಸ್. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬಿಸ್ನೆಸ್ ಸ್ಟಡೀಸಲ್ಲೇ ಮಕ್ಕಳೇ ನಿಮಗೆ ಪ್ರೊಬೇಬ್ಲಿ 8 ಮಾರ್ಕ್ ಕ್ವಶನ್ಸ್ ಇರ್ಬೋದು, ಕರೆಕ್ಟಾ? ಈಗ 8 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಐ ಆಮ್ ನಾಟ್ ವೆಲ್ ವರ್ಸ್ ಇನ್ ನಮ್ಮ ಬಿಸ್ನೆಸ್ ಸ್ಟಡೀಸ್. ಈಗ ಫಾರ್ ಎಕ್ಸಾಂಪಲ್, ಈಗ ಇಫ್ ದಿಸ್ ಇಸ್ ದ ಕ್ವಶನ್, ಹೆನ್ರಿ ಫಯೋಲ್ಸ್ ಅವರ ಪ್ರಿನ್ಸಿಪಲ್, ಅವ್ರ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಏನಿರುತ್ತೆ ಅದನ್ನು ಬರೀರಿ ಅಂತ ಒಂದು ಪ್ರಶ್ನೆ ಇತ್ತಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 8 ಪಾಯಿಂಟ್ಸ್ ಇದೆ. ಆ 8 ಪಾಯಿಂಟ್ಸ್ಗೆ ಸಬ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಏನು ಬರೀಬೇಕು? ಆ 8 ಹೆಡ್ಡಿಂಗ್ಸ್ ಏನಿರುತ್ತೆ, ಫ್ರಮ್ 1 2 3 4 till 8, ಆ ಹೆಡ್ಡಿಂಗ್ಸ್ ಏನು ಬರೆದಿರ್ತೀರ ಅದಕ್ಕೆ ನೀಟಾಗಿ ಅಂಡರ್ಲೈನ್ ಮಾಡಿ, ಹೈಲೈಟ್ ದಟ್, ಸಿಂಪಲ್. ಅದಾದಮೇಲೆ ಬರೆದಿರುವಂಥ ಎಕ್ಸ್ಪ್ಲನೇಷನ್ಸ್ ಏನಿರುತ್ತಲ್ಲ ಅದರಲ್ಲಿ ಕೆಲವೊಂದು ಕೀವರ್ಡ್ಸ್ ಇರುತ್ತೆ, ಅದನ್ನು ಸರಿಯಾಗಿ ಹೈಲೈಟ್ ಮಾಡಿ ಮತ್ತು ಅಂಡರ್ಲೈನ್ ಮಾಡಿ. ದಟ್ಸ್ ವೆರಿ ಮಚ್ ಫೈನ್. ಮತ್ತೊಂದು ಕಿವಿ ಮಾತು, ಕೆಲವೊಂದು ಪ್ರಶ್ನೆಗಳಲ್ಲಿ ಎಕ್ಸ್ಪ್ಲನೇಷನ್ಸಲ್ಲಿ ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸ್ ಬಿಟ್ಟು ನಿಮ್ಮದೇ ಓನ್ ಎಕ್ಸ್ಪ್ಲನೇಷನ್, ಲೇಮನ್ ಟರ್ಮ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಕೆಲವೊಂದು ಪಾಯಿಂಟ್ಸ್ ಆ್ಯಂಡ್ ಕೆಲವೊಂದು ವರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಬಿಟ್ಟು ಓನ್ ವರ್ಡ್ಸ್ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿ ಏನಲ್ಲ ಅರ್ಥ ಕರೆಕ್ಟ್ ಅಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಟರ್ಮ್ಸನ್ನೆಲ್ಲ ಬರೆದು ಕೆಲವೊಂದು ಉಳಿದ ಕಾನ್ಸೆಪ್ಟ್ಸನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಬೋದು, ಬಟ್ ಆ ಕೀವರ್ಡ್ಸ್ನ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಆ್ಯಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ನಿಮ್ಮ ಫೈನಲ್ ಆನ್ಸರ್ಸ್ ಏನಿರುತ್ತೆ ಸರಿಯಾಗಿ ಹೈಲೈಟ್ ಮಾಡಿ. ಓಕೆ, ಆ್ಯಂಡ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಈಸ್ ಸಮ್ಟೈಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಫ್ಯೂ ಕ್ವೆಶನ್ಸ್. ಆ ಯೂನಿಟ್ ಆಫ್ ಮೆಷರ್ಮೆಂಟ್ಸನ್ನೆಲ್ಲ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಸರಿಯಾಗಿ ಗಮನ ಹರಿಸಿ ಸಾಲ್ವ್ ಮಾಡಿ ಪ್ರಾಬ್ಲಮ್ಸನ್ನು. ಓಕೆ, ಪ್ರತಿಯೊಂದು ಕ್ವೆಶನನ್ನು ಬರೀಬೇಕಾದ್ರೆ ಕ್ವೆಶನ್ ಆ್ಯಂಡ್ ಆನ್ಸರ್. ಮತ್ತೊಂದು, ಓಕೆ, ಈ ಪಾಯಿಂಟಿಂದ ನನಗೆ ಈ ರೀತಿ ನೆನಪಾಯಿತು, ಆನ್ಸರ್ ಶೀಟಲ್ಲಿ ಕ್ವೆಶನ್ ಬರೆದು ಆನ್ಸರ್ ಬರೀಬೇಕು ಅನ್ನೋ ರೂಲ್ಸ್ ಇಲ್ಲವೇ ಇಲ್ಲ. ಎಷ್ಟೋ ಮಕ್ಕಳು ಇದನ್ನು ಫಾಲೋ ಮಾಡ್ತಾ ಇರ್ತಾರೆ. ಪ್ಲೀಸ್ ಮೇಕ್ ನೋಟ್ ಮಕ್ಕಳೇ, ರೈಟ್ ದ ಕ್ವೆಶನ್ ನಂಬರ್, ಬರೀ ಆನ್ಸರ್ಸನ್ನು ಅಷ್ಟೇ ಬರೀರಿ ಸಾಕು. ಓಕೆ, ಕ್ವೆಶನನ್ನು ಪದೇ ಪದೇ ಬರೆದು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ. ಓಕೆ, ಈ ಮೊದಲನೇ ಪ್ರಶ್ನೆಗೆ ನೀವು ಆನ್ಸರ್ಸ್ನ ಬರೆದ್ರಿ, ಒಂದು ಲೈನ್ನ ನೀಟಾಗಿ ಬಿಡಿ ಆ್ಯಂಡ್ ಗೋ ಫಾರ್ ದ ಸೆಕೆಂಡ್ ಕ್ವೆಶನ್. ನೆಕ್ಸ್ಟ್ ಲೈನ್ಗೆ ಇಮಿಡಿಯೇಟಾಗಿ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ನ ಸ್ಟಾರ್ಟ್ ಮಾಡಿಬಿಡಿ, ಕಂಜೆಸ್ಟೆಡಾಗಿ ಮಾಡಬೇಡಿ. ಓಕೆ, ಒಂದು ಪ್ರಶ್ನೆ ಆದಮೇಲೆ ಒಂದು ಲೈನ್ನ ಬಿಡಿ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೇಕ್ ಶ್ಯೂರ್, ಕೆಲವೊಮ್ಮೆ ಏನಾಗಿರುತ್ತೆ, ಇದು ನಿಮ್ಮ ಪೇಜ್ ಆಗಿರುತ್ತೆ ಮಕ್ಕಳೇ. ಈಗ ಯು ಹ್ಯಾವ್ ರಿಟರ್ನ್ ಆನ್ಸರ್ಸ್, ಇಲ್ಲೀಗ ಇಷ್ಟು ಖಾಲಿ ಇದೆ ಈಗ ಈ ಸ್ಪೇಸ್. ಓಕೆ, ಈಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 6 ಮಾರ್ಕ್ ಕ್ವೆಶನ್ ಸ್ಟಾರ್ಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ 4 ಲೈನ್ಸ್ ಅಷ್ಟೇ ಬಾಕಿ ಇದೆ. ಇಲ್ಲಿ ನೀವು ನಿಮ್ಮ ಆನ್ಸರ್ನ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಈ 4 ಲೈನ್ ಇದೆ, ಜಸ್ಟ್ ಡ್ರಾ ಎ ಸ್ಲ್ಯಾಂಟ್ ಲೈನ್. ನೆಕ್ಸ್ಟ್ ಫ್ರೆಶ್ ಪೇಜಲ್ಲಿ ಫ್ರೆಶ್ ಆನ್ಸರ್ನ ನೀವು ಸ್ಟಾರ್ಟ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ಅರ್ಧ ಬರೆದು ನೆಕ್ಸ್ಟ್ ಪೇಜಲ್ಲಿ ಬರೆಯೋಕ್ಕೆ ಹೋದಾಗ ನಿಮ್ಮ ಫ್ಲೋ ಕೂಡ ಮಿಸ್ ಆಗುತ್ತೆ. ಓಕೆ, ಸೊ ಮೇಕ್ ಶ್ಯೂರ್ ಲಾಸ್ಟ್ 2-3 ಲೈನ್ಸ್ ಅಥವಾ 4 ಲೈನ್ಸ್ ಬಾಕಿ ಇದ್ದಾಗ ನೆಕ್ಸ್ಟ್ ಕ್ವೆಶನ್ 1 or 2 ಮಾರ್ಕ್ ಅಲ್ಲಿ ಮುಗಿತಿತ್ತು ಬರೀರಿ. ಲೆಂದಿ ಆನ್ಸರ್ಸ್ ಫ್ರೆಶ್ ಪೇಜಲ್ಲೇ ನೀವು ಸ್ಟಾರ್ಟ್ ಮಾಡಬೇಕು ಮಕ್ಕಳೇ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಕೆಲವೊಮ್ಮೆ ನೀವು 2 ಲೈನನ್ನು ಬಿಡಿ ಆಫ್ಟರ್ ಈಚ್ ಆನ್ಸರ್, ದಟ್ಸ್ ಆಲ್ಸೋ ಫೈನ್. ಈಗ ನಿಮ್ಮ ಈ ಎಲ್ಲ ಪಾಯಿಂಟ್ಸನ್ನು ನೀವು ಸರಿಯಾಗಿ ಫಾಲೋ ಮಾಡಿದಾಗ, ಸೆಕ್ಷನ್ ವೈಸ್, ಕ್ವೆಶನ್ ವೈಸ್ ನಿಮ್ಮ ಆನ್ಸರ್ಸನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟ್ಲಿ ಮಕ್ಕಳೇ ನಿಮ್ಮ ಟೀಚರ್ ಯಾರು ವ್ಯಾಲ್ಯೂ ಮಾಡ್ತಾ ಇರ್ತಾರೆ ಅವರು ಕೂಡ ಇಂಪ್ರೆಸ್ ಆಗ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಆನ್ಸರ್ಸ್ ಎಲ್ಲ ಕರೆಕ್ಟ್ ಇದ್ದಾಗ, ಎಸ್ ಓದ್ಕೊಂಡಿರ್ತೀರ, ಡೆಫಿನೆಟ್ಲಿ ನೀವು ಕರೆಕ್ಟ್ ಆನ್ಸರ್ಸ್ನ ಬರೆದಿರ್ತೀರ,
ಒಳ್ಳೆ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ತೀರಾ. ಸೊ ಮೇಕ್ ಶೋರ್ ಮಕ್ಕಳೇ, ಇವತ್ತು ನಾವೇನೆಲ್ಲ ಡಿಸ್ಕಸ್ ಮಾಡ್ತಾಯಿವಿ ಅದನ್ನೆಲ್ಲ ಸ್ವಲ್ಪ ಗಮನ ಇಟ್ಟು ನಿಮ್ಮ ಎಕ್ಸಾಮಿನೇಷನಲ್ಲಿ ಆನ್ಸರ್ಸ್ ಬರಿಬೇಕಾದ್ರೆ ಈ ಪಾಯಿಂಟ್ಸ್ನೆಲ್ಲ ಸರಿಯಾಗಿ ಸ್ವಲ್ಪ ಫಾಲೋ ಮಾಡಿ ಮಕ್ಕಳೇ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಸ್ಟ್ರಕ್ಚರ್ ಫಾರ್ ಲಾಂಗ್ ಥಿಯರಿಟಿಕಲ್ ಆನ್ಸರ್ಸ್ ಅಂತ ನಾವು ನೋಡೋದಾದರೆ ಹೇಳ್ದಂಗೆ ಇಂಟ್ರೊಡಕ್ಷನ್ ಬರೆದ್ರೆ ಹಾರ್ಡ್ಲಿ 2 to 3 ಲೈನ್ಸ್ ಬರೀರಿ. ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ನ ಬರೀಲಿಕ್ಕೆ ಹೋಗಬೇಡಿ. ಕೊಟ್ಟಿರುವಂಥ ಕ್ವಶನ್ನ ಮೀನಿಂಗ್ ಬರೀರಿ, ಡೆಫಿನಿಷನ್ ಇದೆ ಡೆಫಿನಿಷನ್ನ ಬರೀರಿ, ದೆನ್ ರೈಟ್ ದ ಎಕ್ಸಾಂಪಲ್. ಓಕೆ, ಅದಾದಮೇಲೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಇದ್ದಲ್ಲಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ಇಫ್ ದೇರ್ ಈಸ್ ಎನಿ ಡಯಾಗ್ರಾಮ್ಸ್ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದ್ದಲ್ಲಿ ಅದನ್ನು ಕೊಡಿ. ಆ್ಯಂಡ್ ಇಫ್ ದೇರ್ ಆರ್ ರಿಲೇಟಿವ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅದನ್ನು ಡಿಸ್ಕಸ್ ಮಾಡಿ ಆ್ಯಂಡ್ ಗಿವ್ ಎ ಕನ್ಕ್ಲೂಷನ್. ಓಕೆ, ಇಂಟ್ರೊಡಕ್ಷನ್ ತುಂಬ ಬ್ರೀಫಾಗಿ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಕಪಲ್ ಆಫ್ ಲೈನ್ಸ್ ಇಂಟ್ರೊಡಕ್ಷನ್ ಮಾಡಿ. ಓಕೆ, ಮೀನಿಂಗ್, ಡೆಫಿನಿಷನ್ ಇದ್ದರೆ ಡೆಫಿನಿಷನ್, ಓಕೆ, ಡೆಫಿನಿಷನ್ ಇದ್ದರೆ ಡೆಫಿನಿಷನ್ ಬರೀರಿ, ಎಕ್ಸಾಂಪಲ್ಸ್ ಕೋಟ್ ಮಾಡಿ, ಅದರ ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬರೆದಾದ್ಮೇಲೆ ಡಯಾಗ್ರಾಮ್ಸ್ ಅಥವಾ ಏನೇ ಗ್ರಾಫ್ಸ್ ಇದ್ದಲ್ಲಿ ಅದರ ಮೂಲಕ ನೀವು ರೆಪ್ರೆಸೆಂಟ್ ಮಾಡಿ, ಅದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದ್ದಲ್ಲಿ ಅದನ್ನು ಡಿಸ್ಕಸ್ ಮಾಡಿ, ಆ್ಯಂಡ್ ಫೈನಲಿ ಕನ್ಕ್ಲೂಡ್ ದ ಆನ್ಸರ್. ಒಂದು ಸ್ಟ್ರಕ್ಚರ್ಡ್ ವೈಸ್ ಪಾಯಿಂಟ್ ವೈಸ್ ನೀವು ನೀಟಾಗಿ ಆನ್ಸರ್ಸ್ನ ಬರೀಬೇಕು. ಓಕೆನಾ ಮಕ್ಕಳೇ? ಎಸ್ ಮಕ್ಕಳೇ, ಇವತ್ತು ನಾವೇನು ಡಿಸ್ಕಸ್ ಮಾಡಿದ್ದೀವಿ ಈ ಸೆಷನಲ್ಲಿ ಸರಿಯಾಗಿ ನೀವು ಇಲ್ಲಿವರೆಗೂ ನೀವು ನೋಡಿರ ಅಂದರೆ ಬಿಡದೆ ಅದನ್ನು ಸರಿಯಾಗಿ ಪಾಲಿಸಿ ಮಕ್ಕಳೇ. ಬಿಕಾಸ್ ಇಫ್ ಯು ಡೂ ದಟ್, ನಮ್ಗೆ ಗೊತ್ತು ನಮ್ಮ ಚಾನಲ್ನ ನೀವು ಎಷ್ಟೋ ಮಕ್ಕಳು ಫಾಲೋ ಮಾಡ್ತಾಯಿರ. ಫಾಲೋ ಮಾಡದೇ ಇರೋರು ಯಾರು ಹೊಸದಾಗಿ ನೋಡಿರ ನೀವು ಕೂಡ ಮಕ್ಕಳೇ ಬಿಡದೆ ನಿಮ್ಮ ಎಕ್ಸಾಮಿನೇಷನ್ನ ತಯಾರಿನ ಚೆನ್ನಾಗಿ ಮಾಡಿ, ಇವತ್ತು ಹೇಳಿರುವ ಪಾಯಿಂಟ್ಸನ್ನು ಸರಿಯಾಗಿ ಪಾಲಿಸಿ, ಓದಿರುವುದನ್ನು ಬೆಸ್ಟ್ ಪಾಸಿಬಲ್ ವೇಯಲ್ಲಿ ನೀಟಾಗಿ ನಿಮ್ಮ ಆನ್ಸರ್ ಶೀಟಲ್ಲಿ ಪ್ರೆಸೆಂಟ್ ಮಾಡಿ ಮಕ್ಕಳೇ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಮಕ್ಕಳೇ. ಮತ್ತೆ ಸಿಗ್ತೀನಿ.